ಹಾಯ್ ನನ್ನ ಸುದ್ದಿ ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಮ್ಮ ಭಾರತದ ನಂಬರ್ 1 ಸ್ಮಾರ್ಟ್ ಟಿವಿ ಬ್ರ್ಯಾಂಡ್ ಆಗಿರುವಂಥ MI ಅವರು ಲಾಂಚ್ ಮಾಡಿರುವಂಥ ಲೇಟೆಸ್ಟ್ ಸ್ಮಾರ್ಟ್ ಟಿವಿ ಮಿ ಟಿವಿ 5X ಇರುವಂಥದ್ದು. ಈ ಒಂದು ಟಿವಿಯ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇದು ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ, HDR10+ ಅನ್ನು ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಕೂಡ ಆಗಿರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಟಿವಿಯ ಬೆಲೆ ರಿವೀಲ್ ಆಗಿಲ್ಲ. ನನ್ನ ಅನಿಸ್ತಂಗೆ 30,000 - 32,000 ರೇಂಜಲ್ಲಿ ಈ ಒಂದು ಟಿವಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಒಂದು ಟಿವಿಯನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಟಿವಿಯಲ್ಲಿ ಒಂದು ಬಾಕ್ಸ್ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು, ಮತ್ತೊಂದು ರಿಮೋಟ್ ಇದೆ. ರಿಮೋಟಿಗೆ ಯಾವುದೇ ಬ್ಯಾಟ್ರಿಯನ್ನು ಸೆಲ್ಲನ್ನು ಕೊಟ್ಟಿಲ್ಲ, ಸೊ ಬೇಜಾರಾಗುವಂಥ ವಿಷಯ. ಮತ್ತು ಟೇಬಲ್ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ, ಯಾವುದೇ ವಾಲ್ ಮೌಂಟ್ ನಿಮಗೆ ಸಿಗ್ತಾ ಇಲ್ಲ. ಒಂದು ಒಳ್ಳೆ ಕ್ವಾಲಿಟಿಯ ಟೇಬಲ್ ಸ್ಟ್ಯಾಂಡ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಅವನು ಮಾತನಾಡ್ತೀವಿ. ಮತ್ತು ಟೇಬಲ್ ಸ್ಟ್ಯಾಂಡ್ ಆಗೋದಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಬೇರೆ ಸಹ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟಪ್ ಎಲ್ಲ ಮಾಡಿದ್ದೀನಿ. ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್. ಮೊಬೈಲ್ನ ಮುಖಾಂತರ ಗೂಗಲ್ ಅಕೌಂಟ್ಗೆ ಲಾಗಿನ್ನು ಮತ್ತು ವೈಫೈ ಪಾಸ್ವರ್ಡ್ ಎಲ್ಲ ಮೊಬೈಲ್ನಲ್ಲೇ ಹಾಕ್ಬೋದು. ಸೊ ತುಂಬ ಈಸಿಯಾಗಿ ಕೆಲವು ನಿಮಿಷಗಳಲ್ಲಿ ಸೆಟಪ್ಪನ್ನು ಮಾಡ್ಬೋದು. ಸೊ ಗಮನಿಸ್ತಾ ಇದ್ರೆ ಈ ಒಂದು ಟಿವಿಯ ಹೋಮ್ ಸ್ಕ್ರೀನ್ ಇದು ಪ್ಯಾಚ್ ವಾಲ್ ಆಯಿತಾ, ಪ್ಯಾಚ್ ವಾಲ್ ಬೇರೆ ಮತ್ತು ಗೂಗಲ್ ಅಫಿಷಿಯಲ್ದು ಲಾಂಚರ್ ಬೇರೆ. ಸೊ ಈ ರೀತಿ ಹೋಮ್ ಸ್ಕ್ರೀನ್ ಸಿಗುತ್ತೆ ಗೂಗಲಿಂದು, ಮತ್ತು ಪ್ಯಾಚ್ ವಾಲ್ದು ಆಗಲೇ ತೋರಿಸಿದ್ನಲ್ಲ ಈ ರೀತಿ ಕಾಣುತ್ತೆ. ನೀವು ಎರಡರಲ್ಲಿ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮೊದಲಾಗಿ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿವಿ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ, ಒಂದು ಲೆವೆಲ್ ಲೈಟ್ ವೆಯ್ಟ್ ಇರುವಂಥದ್ದು. ಮತ್ತು ಈ ಒಂದು ಟಿವಿಯ ಬ್ಯಾಕ್ ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕನ್ನು ಹೊಂದಿರುವಂಥದ್ದು. ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಈ ಒಂದು ಟಿವಿಯ ಫ್ರೇಮ್, ಮೆಟಾಲಿಕ್ ಫ್ರೇಮ್. ಸೊ ಹೆವಿ ಅಂದರೆ ಪ್ರೀಮಿಯಮ್ ಆಗಿ ಕಾಣುತ್ತೆ. ಗಮನಿಸ್ತಾ ಇರೋ ತೋರಿಸ್ತಾ ಇದ್ದೀನಿ. ಮುಂದ್ಗಡೆ ಒಂದು ಲೆವೆಲ್ಗೆ ಬೆಜೆಲ್ಲೆಸ್ ರೀತಿ ಕಾಣುತ್ತೆ, ಬೆಜೆಲ್ಲೆಸ್ ಅಲ್ಲ ಬಟ್ ಬೆಜೆಲ್ಲೆಸ್ ರೀತಿ ಕಾಣುತ್ತೆ. ಏನಕ್ಕೆ ಅಂದರೆ ಈ ಒಂದು ಡಿಸ್ಪ್ಲೇ ಆಫ್ ಆಗಿರಬೇಕಾದ್ರೆ ಒಂದು ರೀತಿ ಬೆಜೆಲ್ಲೇ ಇಲ್ವೇನೋ ಅನಿಸುತ್ತೆ, ಬಟ್ ಆನ್ ಆದಾಗ ಗೊತ್ತಾಗುತ್ತೆ ಸ್ವಲ್ಪ ಬೆಜೆಲ್ ಇದೆ ಅಂತ. ಸೊ ಮುಂದ್ಗಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಒಂದು ಟಿವಿಯ ಸ್ಟ್ಯಾಂಡ್ ಏನಿದೆ ಕೊಟ್ಟಿರುವಂಥದ್ದು ಮೆಟಾಲಿಕ್ ಸ್ಟ್ಯಾಂಡ್ ಆಯಿತಾ. ಸೊ ಹೆವಿ ಇಂಪ್ರೆಸ್ ಮಾಡಿದ್ರು ನನಗೆ. ತುಂಬ ತಿನ್ನಾಗಿದೆ, ತುಂಬ ತಿನ್ನಾಗಿರುವಂಥದ್ದು ಮೆಟಾಲಿಕ್ಕು. ಸೊ ಅದು ಕೂಡ ಒಂದು ಲೆವೆಲಿಗೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಮುಂದ್ಗಡೆಯಿಂದ. ಮತ್ತು ಈ ಒಂದು ಟಿವಿಯಲ್ಲಿ ಬಾಟಮಲ್ಲಿ ಸ್ಪೀಕರ್ ಇದೆ ಮತ್ತು ಒಂದು ಸ್ಲೈಡರ್ ಕೂಡ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಮೈಕ್ರೋಫೋನ್ ಇರುವಂಥದ್ದು ಈ ಒಂದು ಟಿವಿಯಲ್ಲಿ ಇನ್ಬಿಲ್ಟು. ಸೊ ಹೆವಿ ಸೂಪರ್ ವಿಷಯ. ಮತ್ತು ಒಂದು ಪವರ್ ಬಟನ್ ಕೂಡ ಇದೆ ಕೆಳಗಡೆ, ಅದರಲ್ಲೇ ನಾವು ನ್ಯಾವಿಗೇಟ್ನ ಮಾಡ್ಬೋದು. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿವಿಯಲ್ಲಿ 3 HDMI ಪೋರ್ಟ್ ಇರುವಂಥದ್ದು, ಅದರಲ್ಲಿ ಒಂದು HDMI ಆರ್ಕನ್ನು ಕೂಡ ಸಪೋರ್ಟ್ ಮಾಡುತ್ತೆ. 2 USB ಪೋರ್ಟ್ ಇರುವಂಥದ್ದು, USB ಟೈಪ್ ಎ, ಒಂದು ಈಥರ್ನೆಟ್ ಪೋರ್ಟು, ಆಪ್ಟಿಕಲ್ ಪೋರ್ಟ್ ಒಂದಿದೆ ಮತ್ತು 3.5 ಹೆಡ್ಫೋನ್ ಜಾಕ್ ಪೋರ್ಟ್ ಇದೆ, AV ಪೋರ್ಟು ಮತ್ತು ಕೊನೆಯದಾಗಿ ಒಂದು ಆ್ಯಂಟನಾ ಪೋರ್ಟ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವ ಪೋರ್ಟು ಕೂಡ ನಿಮಗೆ ಈ ಒಂದು ಟಿವಿಯಲ್ಲಿ ಸಿಗ್ತಾ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಆಯಿತಾ 30,000-32,000 ರೇಂಜಲ್ಲಿ ಸೂಪರ್ ಆಗಿದೆ. ತುಂಬ ಇಂಪ್ರೆಸ್ ಮಾಡೋದು, ನನಗೆ ಹೆವಿ ಇಂಪ್ರೆಸ್ ಮಾಡೋದು. ಇನ್ನು ಡೈರೆಕ್ಟಾಗಿ ಒಂದು ಟಿವಿಯ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಇವರು ನಂಗೆ ಕಳಿಸಿರುವಂಥ ಟಿವಿ 43 ಇಂಚಿನ ಟಿವಿ ಆಗಿರುವಂಥದ್ದು, 4K ರೆಸಲ್ಯೂಷನ್ ಹೊಂದಿರುವಂಥ ಟಿವಿ. ಇದೇ ಟಿವಿಯಲ್ಲಿ ಇನ್ನೂ 2 ವೇರಿಯಂಟ್ ಇರುವಂಥದ್ದು, 50 ಇಂಚಿನ ಟಿವಿ ಕೂಡ ಇದೆ, 55 ಇಂಚಿನ ಟಿವಿ ಕೂಡ ಇರುವಂಥದ್ದು. ಆ ಟಿವಿಗಳು ಕೂಡ 4K ರೆಸಲ್ಯೂಷನ್ ಹೊಂದಿರುವಂಥದ್ದು. ಈ ಮೂರಲ್ಲಿ ನೀವು ಯಾವುದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಮತ್ತು ಈ ಒಂದು ಟಿವಿಯ ಡಿಸ್ಪ್ಲೇ ಡಾಲ್ಬಿ ವಿಷನ್, HDR10+ ಮತ್ತು HLGಯನ್ನು ಡಿಕೋಡ್ ಮಾಡಬಲ್ಲ ಅಂತ ಸಾಮರ್ಥ್ಯ ಹೊಂದಿರುವಂಥದ್ದು. ಮತ್ತು MEMC ಟೆಕ್ನಾಲಜಿ ಕೂಡ ಈ ಒಂದು ಡಿಸ್ಪ್ಲೇ ಇರುವಂಥದ್ದು. ಅಂದರೆ ಅಡಿಷನಲ್ ಫ್ರೇಮ್ಸನ್ನು ವಿಡಿಯೋಗಳ ಮಧ್ಯೆ ಆ್ಯಡ್ ಮಾಡುತ್ತೆ. ಆ ಮುಖಾಂತರ ನೀವು ವಿಡಿಯೋ ಪ್ಲೇ ಮಾಡ್ತಿರ್ಬೇಕಾದ್ರೆ ತುಂಬ ಸ್ಮೂತಾಗಿ ವಿಡಿಯೋ ಪ್ಲೇ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ. ಇದಕ್ಕೆ MI ಅವರು ರಿಯಾಲಿಟಿ ಫ್ಲೋ ಅಂತ ಕರೀತಾರೆ. ಜೊತೆಗೆ ಒಂದು ಟಿವಿಯ ಡಿಸ್ಪ್ಲೇ 10 ಬಿಟ್ ಅಂದರೆ 1 ಬಿಲಿಯನ್ ಕಲರ್ಸ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಮತ್ತು 94% DCI P3 ಕಲರ್ ಗಾಮೆಟ್ನ ಕೂಡ ಇದು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಮತ್ತು ಈ ಒಂದು ಟಿವಿಯಲ್ಲಿ ವಿವಿಡ್ ಪಿಕ್ಚರ್ ಎಂಜಿನ್ 2 ಕೂಡ ಇರುವಂಥದ್ದು ಆಯಿತಾ. ಸೊ ಓವರ್ ಆಲ್ ಡಿಸ್ಪ್ಲೇ ನನಗೆ ಹೆವಿ ಅಂದರೆ ಇಂಪ್ರೆಸ್ ಮಾಡ್ತು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದ್ರೆ ಈ ಒಂದು 43 ಇಂಚಿನ ಟಿವಿಯಲ್ಲಿ ನಿಮಗೆ 30 ವ್ಯಾಟ್ನ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಒಂದು ವೇಳೆ ನೀವೇನಾದರೂ 50 ಇಂಚಿನ ಟಿವಿ ತಗೋತೀರಾ ಅಥವಾ 55 ಇಂಚಿನ ತಗೋತೀರಾ ಅಂತಂದ್ರೆ ಅದರಲ್ಲಿ ನಿಮಗೆ 40 ವ್ಯಾಟ್ನ ಸ್ಪೀಕರ್ ಸಿಗುತ್ತೆ. ಸೊ ಬೇಜಾರಾಗುವಂಥ ವಿಷಯ, ಇದರಲ್ಲೂ ಕೂಡ 40 ವ್ಯಾಟ್ ನೀಡಬಹುದಾಗಿತ್ತು, ಬಟ್ 30 ವ್ಯಾಟ್ ನೀಡಿದರೆ 2 ಸ್ಪೀಕರ್ ಕೆಳಗಡೆ ಇರುವಂಥದ್ದು. ಇನ್ನು ಈ ಒಂದು ಟಿವಿಯ ರ್ಯಾಮು, ಸ್ಟೋರೇಜು ಮತ್ತು ಪ್ರೋಸರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಟಿವಿಯಲ್ಲಿ ಕೋರ್ಟೆಕ್ಸ್ E53 4 ಕೋರ್ನ ಪ್ರೋಸರ್ ಇರುವಂಥದ್ದು ಆಯಿತಾ. ಟಿವಿಗೆ ಬೇಜಾನ ಆಯ್ತದು, ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಟಿವಿಗೆ ಆಯಿತಾ. ಸೊ ಆರಾಮಾಗಿ ಪ್ರತಿಯೊಂದು ಟಾಸ್ಕನ್ನು ಮಾಡ್ಕೊಬೋದು, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಆಯಿತಾ. ಹೆವಿ ಇಂಪ್ರೆಸ್ ಮಾಡೋದು. ಮತ್ತು ಈ ಒಂದು ಟಿವಿಲಿ 2 GB ರ್ಯಾಮ್ ಇರುವಂಥದ್ದು ಆಯಿತಾ. ಅದು ಕೂಡ ಟಿವಿ ಲೆವೆಲ್ಗೆ ರ್ಯಾಮ್ ಜಾಸ್ತಿ ಆಯಿತು. ಮತ್ತು 16 GB ಇಂಟರ್ನಲ್ ಸ್ಟೋರೇಜ್ ಇರುವಂಥದ್ದು ಓಕೆ ಅನ್ಕೋತೀನಿ. ಆರಾಮಾಗಿ ಈ ಒಂದು ಟಿವಿಯಲ್ಲಿ ಪ್ಲೇಸ್ಟೋರ್ ಇರೋದ್ರಿಂದ ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಆಬ್ವಿಯಸ್ಲಿ ಪ್ಲೇಸ್ಟೋರ್ ಇದ್ದೇ ಇರುತ್ತೆ ಗೂಗಲ್ದು. ಅದರಲ್ಲಿ ನಿಮ್ಗೆ ಇಷ್ಟ ಬಂದಿದ್ದ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಬೇಜಾನ್ ಅಪ್ಲಿಕೇಶನ್ ಇದೆ. ಮತ್ತು ಥರ್ಡ್ ಪಾರ್ಟಿ ಸೈಡ್ ಲೋಡ್ ಕೂಡ ಮಾಡ್ಕೊಬೋದು, ಬಟ್ ನಾನು ಸಜೆಸ್ಟ್ ಮಾಡೋದಿಲ್ಲ ಸೈಡ್ ಲೋಡ್ ಮಾಡಿಬಿಡಿ. ಏನಕ್ಕೆ ಅಂದರೆ ಸ್ಲೋ ಆಗೋ ಸಾಧ್ಯತೆ ಇರುತ್ತೆ ಆಯಿತಾ. ನೀವು ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡ್ರೆ
ಪ್ಲೇಸ್ಟೋರ್ ಇರೋದ್ರಿಂದ ಬೇಜಾನ್ ಗೇಮ್ಗಳು ಮತ್ತು ಹಾಟ್ ಸ್ಟಾರು ಪ್ರೈಮ್ ಎಲ್ಲ ಆಲ್ಮೋಸ್ಟ್ ಇದೆ, ನೀವು ಯಾವುದನ್ನು ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿವಿಯಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಆಗುತ್ತೆ ಮತ್ತು ಬ್ಲೂಟೂತ್ 5.0 ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ರಿಮೋಟ್ ಏನಿದೆ ಇದು ಬ್ಲೂಟೂತ್ನ ಮುಖಾಂತರ ಟಿವಿ ಕನೆಕ್ಟ್ ಆಗುತ್ತೆ. ಈ ಒಂದು ರಿಮೋಟ್ ಏನಿದೆ ಒಂದು ಬೇಸಿಕ್ ರಿಮೋಟ್ ಆಯಿತಾ, ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ನೆಟ್ಫ್ಲಿಕ್ಸ್ ಬಟನ್ನು, ಪ್ರೈಮ್ ಬಟನ್ ಇದೆ ಮತ್ತು ಗೂಗಲ್ ಅಸಿಸ್ಟೆಂಟ್ ಕೂಡ ಇದರಲ್ಲಿ ಸಪೋರ್ಟ್ ಆಗ್ತಿರುವಂಥದ್ದು. ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇದೆ. ಮೈಕ್ರೋಫೋನ್ ಅಂತ ನೆನಪಾಯ್ತು, ಒಂದು ಟಿವಿಯಲ್ಲೂ ಕೂಡ ಇನ್ಬಿಲ್ಟ್ ಮೈಕ್ರೋಫೋನ್ ಇರುವಂಥದ್ದು. ನೀವು ಸ್ವಿಚ್ ಮಾಡ್ಕೊಬೋದು ಆಯ್ತಾ, ಮ್ಯಾನ್ಯುವಲ್ ಆಗಿ ಒಂದು ಮೈಕ್ರೋಫೋನ್ ಸ್ವಿಚ್ ಅನ್ನು ಆನ್ ಆಫ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಇರೋದ್ರಿಂದ ಓಕೆ ಗೂಗಲ್ ಅಂದ್ರೂ ಸಾಕು ಆಯ್ತಾ. ಸೊ ಆಟೋಮೆಟಿಕ್ ಆಗಿ ಈ ಒಂದು ಟಿವಿಯಲ್ಲಿ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ತೋರಿಸ್ತೀನಿ ನಿಮಗೆ. ಓಕೆ ಗೂಗಲ್ ಗಮನಿಸ್ಬೋದು, ಆನ್ ಆಯಿತು. ಅಥವಾ ರಿಮೋಟಲ್ಲಿ ಬೇಕಾದ್ರೆ ನೀವು ಪ್ರೆಸ್ ಮಾಡಿ ಅಸಿಸ್ಟೆಂಟನ್ನು ಓಪನ್ ಮಾಡ್ಕೊಬೋದು. ತುಂಬ ಒಳ್ಳೆಯ ವಿಷಯ ನನಗೆ ಇಷ್ಟಪಡ್ತೀನಿ. ಮತ್ತು ನೀವು ಟಿವಿಯನ್ನು ಆಫ್ ಮಾಡಿದ್ರೆ ಪಟ್ ಅಂತ ಆನ್ ಮಾಡಿದ್ರೆ ಸಾಕು, ಕ್ವಿಕ್ ಆನ್ ಆಗುತ್ತೆ, ಪಟ್ ಅಂತ ಕ್ವಿಕ್ಕಾಗಿ ಆನ್ ಆಫ್ ಆಗುತ್ತೆ. ಸೊ ಒಂದು ರೀತಿ ಹೆಂಗೆ ಮಾಡುತ್ತೆ ಅಂದರೆ ನೀವು ಆಫ್ ಮಾಡಿದ ತಕ್ಷಣ ಕೇವಲ ಡಿಸ್ಪ್ಲೇ ಆಫ್ ಆಗುತ್ತೆ, ಒಳಗಡೆ ಇರುವಂಥ ಸಿಸ್ಟಮ್ ರನ್ ಆಗ್ತಾ ಇರುತ್ತೆ. ಸೊ ಆ ಮುಖಾಂತರ ಕ್ವಿಕ್ಕಾಗಿ ಆನ್ ಆಗುತ್ತೆ. ಎಷ್ಟೋ ಸಲ ಕೆಲವೊಂದು ಹಳೆ ಟಿವಿಗಳಲ್ಲಿ ನೀವು ಆನ್ ಮಾಡಿದ ತಕ್ಷಣ ಹತ್ತಿರ ಒಂದು 30 ಸೆಕೆಂಡ್ ಟೈಮ್ ತೊಗೊಳುತ್ತೆ ಟಿವಿ ಆನ್ ಆಗೋದಕ್ಕೆ. ಸೊ ಆ ರೀತಿ ಒಂದು ಟಿವಿಯಲ್ಲಿ ಆಗೋದಿಲ್ಲ, ಬಟ್ ಪ್ಲಗ್ ಆನ್ ಆಗಿರಬೇಕು. ಇವು ಟಿವಿಯ ಪವರ್ ಪ್ಲಗ್ ಆನ್ ಆಗಿರಬೇಕಾಗುತ್ತೆ. ಜೊತೆಗೆ ಒಂದು ಟಿವಿಯಲ್ಲಿ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಕೂಡ ಇರುವಂಥದ್ದು ಮತ್ತು ಮಿರಾ ಕ್ಯಾಸ್ಟ್ ಕೂಡ ಸಪೋರ್ಟ್ ಮಾಡುತ್ತೆ. ಆರಾಮಾಗಿ ನಿಮ್ಮ ಫೋನ್ನ ಸ್ಕ್ರೀನನ್ನು ಬೇಕಾದ್ರೆ ನೀವು ಕ್ಯಾಸ್ಟ್ ಮಾಡ್ಬೋದು, ಅಥವಾ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಆ ಒಂದು ವಿಡಿಯೋನು ಕೂಡ ನೀವು ಕ್ಯಾಸ್ಟ್ ಮಾಡ್ಬೋದು. ಅದರ ಡಿಲೇ ಕೂಡ ತುಂಬ ಕಡಿಮೆ ಇರುವಂಥದ್ದು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಡೈರೆಕ್ಟಾಗಿ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲೇ ನಂಗೆ ಇದು ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಆಗಿರುವಂಥದ್ದು ಆಯಿತಾ. ಸೊ ಗಮನಿಸ್ತಾ ಇದ್ದೀರಾ. ಸೊ ನಿಮಗೆ ಈ ರೀತಿ ಕಾಣುತ್ತೆ. ಆಲ್ಮೋಸ್ಟ್ ಎಲ್ಲ ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಕೂಡ ಇದೇ ರೀತಿ ಇರುತ್ತೆ. ಜೊತೆಗೆ MI ಅವರು ಅವ್ರದ್ದು ಪ್ಯಾಚ್ ವಾಲ್ನ ಕೂಡ ನೀಡಿರುವಂಥದ್ದು. ಈ ಪ್ಯಾಚ್ ವಾಲ್ ಒಂದು ರೀತಿ ಯೂನಿವರ್ಸಲ್ ಸರ್ಚ್ ಎಂಜಿನ್ ಅಂತ ಬೇಕಾದ್ರೆ ಅನ್ಬೋದು ಆಯ್ತಾ. ನಿಮಗೆ ಏನೇ ಮೂವಿ ಬೇಕು ಅಂದರೂ ಕೂಡ ಡೈರೆಕ್ಟಾಗಿ ಒಂದು ಪ್ಯಾಚ್ ವಾಲ್ ಸರ್ಚ್ ಮಾಡಿದ್ರೆ ಅದು ಪ್ರತಿಯೊಂದು ನೆಟ್ಫ್ಲಿಕ್ಸು, ಪ್ರೈಮು, ಹಾಟ್ಸ್ಟಾರ್ ಪ್ರತಿಯೊಂದರಲ್ಲೂ ಕೂಡ ಸರ್ಚ್ ಮಾಡಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಜೊತೆಗೆ ರೀಸೆಂಟಾಗಿ ಒಂದು ಪ್ಯಾಚ್ ವಾಲ್ಗೆ IMDb ಟಾಪ್ ರೇಟೆಡ್ ಮೂವೀಸ್ ಲಿಸ್ಟನ್ನು ಕೂಡ ಆ್ಯಡ್ ಮಾಡಿರುವಂಥದ್ದು. ಡೈರೆಕ್ಟಾಗಿ ಚೆಕ್ ಮಾಡಿದ್ರೆ ನಮ್ಮ ಭಾರತದ ಟಾಪ್ ರೇಟೆಡ್ IMDb ಮೂವೀಸ್ಗಳು ನಿಮಗೆ ಸಿಗ್ತವೆ. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್. ಅದು ಬಿಟ್ಟರೆ ನನ್ನ ಅನಿಸ್ತಂಗೆ ಒಂದು ಪ್ಯಾಚ್ ಒಂದು ಲೆವೆಲಿಗೆ ಚೆನ್ನಾಗಿದೆ, ಹೆವಿ ಇಂಪ್ರೆಸಿವ್ ಅಲ್ಲ, ಹೆವಿ ಚೆನ್ನಾಗಿದೆ ತುಂಬ. ಇದು ಕೂಡ ಒಂದು ಲೆವೆಲಿಗೆ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಎಲ್ಲೂ ಕೂಡ ನನಗೆ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಓವರಾಲ್ ಆ ಒಂದು ಆ್ಯಂಡ್ರಾಯ್ಡ್ ಲಾಂಚರ್ ಕೂಡ ಅಷ್ಟೇ, ಪ್ಯಾಚ್ ವಾಲ್ ಕೂಡ ಅಷ್ಟೇ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ತುಂಬ ಸ್ಮೂತ್ ಆಗಿರುವಂಥದ್ದು. ಏನಕ್ಕೆ ಅಂತ ಅಂದರೆ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಈ ಒಂದು ಟಿವಿಲಿರುವಂಥದ್ದು ಮತ್ತು ರ್ಯಾಮ್ ಕೂಡ ಜಾಸ್ತಿ ಇದೆ. ಸೊ ಒಂದು ಒಳ್ಳೆಯ ವಿಷಯ. ಇನ್ನು ಡೈರೆಕ್ಟಾಗಿ ಒಂದು ಟಿವಿಯ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಸಖತ್ತಾಗಿದೆ. 4K ರೆಸೊಲ್ಯೂಷನ್ನು ಮತ್ತು ಡಾಲ್ಬಿ ವಿಷನ್ನು ಪ್ರತಿಯೊಂದು ಕೂಡ ಇರುವಂಥದ್ದು ನನಗೆ ಹೆವಿ ಇಂಪ್ರೆಸ್ ಮಾಡೋದು. ಕಲರ್ಸ್ ಅಂತೂ ಸಖತ್ತಾಗಿದೆ. ಇಷ್ಟು ಒಳ್ಳೆ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಬೆಲೆ ಕೂಡ ಒಂದು ಲೆವೆಲ್ಗೆ ಜಾಸ್ತಿ ಇರುವಂಥದ್ದು ಆಯಿತಾ. ಹಳೆ MI ಟಿವಿ ಎಲ್ಲ 24, 25, 26 ಸಾವಿರ ರೂಪಾಯಿಗೆ 43 ಇಂಚಿನ ಸಿಗ್ತಾ ಇತ್ತು. ಸೊ ಇದೀಗ ಈ ಒಂದು 4K ಅಡಿಷನಲ್ ಒಂದು ಫೀಚರ್ ಸಿಗ್ತಾ ಇರುವಂಥದ್ದು. ಜೊತೆಗೆ ಕಲರ್ಸ್ ಅಂತೂ ಅಲ್ಟಿ ಆಗಿದೆ. ಹಳೆದು ಕಂಪೇರ್ ಮಾಡಿದ್ರೆ ಹಳೆ ಟಿವಿ ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಅದು ಕಂಪೇರ್ ಮಾಡಿದ್ರೆ ಎಷ್ಟೋ ಟೈಮ್ ಬೆಟರ್ ಪಿಕ್ಚರ್ನ ಈ ಒಂದು ಡಿಸ್ಪ್ಲೇ ಪ್ರೊಡ್ಯೂಸ್ ಮಾಡುತ್ತೆ. ಸಖತ್ತಾಗಿದೆ, ನನಗಂತೂ ಇಂಪ್ರೆಸ್ ಮಾಡ್ತು. ಇನ್ನು ಸೌಂಡ್ ಬಗ್ಗೆ ಮಾತನಾಡಬೇಕಂತ ಸೌಂಡ್ ಕೂಡ ಅಷ್ಟೇ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಕ್ಲಾರಿಟಿ ಕೂಡ ಇಷ್ಟ ಆಯ್ತು ನನಗೆ. ಈ ಒಂದು ಹಾಲ್ ಏನಿದೆ ಈ ಸೈಜ್ಗೆ ನಿಮ್ಗೆ ಅಡಿಷ್ನಲ್ ಸ್ಪೀಕರ್ನ ಅವಶ್ಯಕತೆ ಇಲ್ಲ ಆಯಿತಾ. ನೀವು ಬೇಕಾದರೆ ಆರ್ಕ್ ಕೂಡ ಇದೆ, HDMI ಆರ್ಕು, ಅದ್ರ ಮುಖಾಂತರ ಎಕ್ಸ್ಟರ್ನಲ್ ಸ್ಪೀಕರ್ ಬೇಕಾದ್ರೆ ಹಾಕೊಳ್ಳಿ. ಬಟ್ ನನಗೇನೋ ಇದು ಸಾಕು ಅನ್ನಿಸ್ತು. ಈ ಒಂದು ಸ್ಪೀಕರ್ ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ ಈ ಪ್ರೈಸಂಜಿಗೆ ಡಾಲ್ಬಿ ಅಟ್ಮೋಸ್ ತುಂಬ ಇಂಪ್ರೆಸ್ ಮಾಡ್ತು ನನಗೆ, ಆ ಒಂದು ಫೀಚರ್ ನೀಡಿರುವಂಥದ್ದು. ಸೊ ಓವರಾಲ್ ನನಗೆ ಈ ಒಂದು ಟಿವಿ ಒಂದು ಪ್ರೈಸ್ ರೇಂಜಿಗೆ ಇಷ್ಟ ಆಯಿತು. 30 ರಿಂದ 32 ಸಾವಿರ ರೂಪಾಯಿಗೆ ಒಳ್ಳೆ ಫೀಚರ್ನ ಇದು ನೀಡ್ತಾ ಇರುವಂಥದ್ದು. ಬಟ್ ಕೆಲವು ಜನಕ್ಕೆ ಅನ್ನಿಸ್ಬೋದು 32 ಸಾವಿರ ರೂಪಾಯಿಗೆ 50-55 ಇಂಚಿಂದ ಟಿವಿನೇ ಸಿಗುತ್ತಲ್ಲ ಅಂತ. ಹೌದು, ಬಟ್ ಇದು ನೀಡ್ತಾ ಇರುವಂಥ 4K ರೆಸೊಲ್ಯೂಷನ್ ಮತ್ತು ಪಿಕ್ಚರ್ ಕ್ವಾಲಿಟಿ ನನಗೆ ಅನ್ನಿಸ್ದಂಗೆ ಈ ಪ್ರೈಸಲ್ಲಿ ಮೋಸ್ಟ್ ಆಫ್ ದ ಟಿವಿಗಳಲ್ಲಿ ಸಿಗಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಪರ್ಸನಲಿ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ಆಯಿತಾ, ಲಿಟ್ರಲಿ ಕ್ಯೂಲೆಡ್ ರೀತಿ ಕಾಣುತ್ತೆ. ಅಷ್ಟು ಒಳ್ಳೆ ಕ್ವಾಲಿಟಿ ಡಿಸ್ಪ್ಲೇ ನನಗಿದು ಅಂತ ಅನ್ನಿಸ್ತಾ ಇದೆ ಆಯಿತಾ. ತುಂಬ ಇಂಪ್ರೆಸ್ ಮಾಡ್ತು. ಬಟ್ ನೋಡಿ, ನಿಮಗೆ 4K ಬೇಡ ಅಂತಂದರೆ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ 43 ಅಥವಾ 40 ಇಂಚಿನ ಟಿವಿ 21, 22, 23 ಸಾವಿರಕ್ಕೆ MI ಎಲ್ಲೇ ಸಿಗುತ್ತೆ ಆಯಿತಾ. ಯೋಚನೆ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ನನಗೆ ಅಪ್ಡೇಟ್ ಅನಿಸಿದ್ದು ಈ ಒಂದು ಟಿವಿಯಲ್ಲಿ MI ಅಂತ ಇಲ್ಲ, ಈಗ ಶಾಮಿ ಅಂತ ಹಾಕಿದ್ದಾರೆ ಕೆಳಗಡೆ. ಈ ಲೋಗೋ ತೋರಿಸ್ತಾ ಇದ್ದೀನಿ. ಇನ್ಮೇಲೆ ನನ್ನ ಅನ್ನಿಸ್ದಂಗೆ ಟಿವಿಯಲ್ಲಿ ಈ ಒಂದು MI ಲೋಗೋ ಇರಲ್ಲ, ಶಾಮಿ ಲೋಗೋ ಇರುವಂಥದ್ದು. ಸೊ ಹೀಗೆ. ಸೊ ಇದಿಷ್ಟು ಒಂದು ಟಿವಿ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಈ ಪ್ರೈಸೊಂದಿಗೆ ಒಂದು ಟಿವಿನ ಪರ್ಚೇಸ್ ಮಾಡ್ಬೋದಾ ಅದನ್ನು ಕೂಡ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ನನಗೆ ಗೊತ್ತಿಲ್ಲ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.